ಬಿಡ್ತಾರೆ ಮೇಲಿಂದ ಸೋರ್ತಾ ಇರುತ್ತೆ ಕೆಳಗೆ ನೀರು. ಇವಾಗ ನೀನ್ ನೋಡಿ ನೀರಲ್ಲಿ ಮೇಲೆ ಸುಮ್ನೆ ನಿಂತಿ ನೀರದು ನೋಡಿದ್ ನಾನು. ಗಾಯ್ಸ್ ಇಲ್ಲೇ ಮೇಲಿಂದ ಬೀಳುತ್ತೆ ಬಟ್ ತುಂಬಿ ಬಿಡ್ಬೇಕು. ತುಂಬಿ ಬೀಳುತ್ತೆ ನೋಡಿ ಕೆಳಗಡೆಗೆ ಐತ್ಕೋತ ನೀರು ಹಂಗೆ ತುಂಬಿ ಬೀಳುತ್ತೆ ಕೆಳಗಡೆಗೆ. ಅಲ್ಲಿ ಎರಡು ಫೋಟೋ ತಕೊಂಡು ಬೇಡ ಏನು ಬೇಡ. ಅಲ್ಲೂ ಹೋಗಲ್ಲ ಅದ್ರ ಮೇಲೆ. ಅದ್ರ ಮೇಲೆ ಅದ್ರ ಮೇಲೆ ಹೋಗಲ್ಲ. ಅದೇ ನಾಳೆ ಸ್ವಲ್ಪ ಇರುತ್ತೆ ಬಿದ್ರೆ ಗೋವಿಂದ ಗೋವಿಂದ. ಗೈಸ್ ಇಲ್ಲೇ ಗೈಸ್ ನೀರೇ ಬಿಟ್ಟಿಲ್ಲ. ಅಲ್ಲೊಂದು ಸ್ವಲ್ಪ ಜನ ಹುಡುಗರು ಇದ್ರಲ್ಲ, ಇಲ್ಲಿ ಬೇರೆ ಫಾಲ್ಸ್ ಇದೆಯಾ ಅಂತ ಕೇಳೋ. ಇರ್ಬೋದು ಅನ್ಸುತ್ತೆ, ಇಲ್ಲೆಲ್ಲ ಇರ್ತವೆ ಅನ್ಸುತ್ತೆ ಫಾಲ್ಸ್ಗಳು, ಜರಿಗಳು. ಕೇಳಿ ಬ್ರೋ ಪ್ಲೀಸ್ ಬ್ರೋ. ಹತ್ರ ಯಾವ್ದಾದ್ರು ಫಾಲ್ಸ್ ಇದೆಯಾ? ಹರಿಯೋದಂದ್ರೆ ಹರಿಯೋದು ನೀರು ಬೀಳೋ ಜಾಗ ಫಾಲ್ಸ್ ಅನ್ಬೇಕು ನೀನು. ನೀರು ಅದು ಹಂಗ್ ಗೊತ್ತಲ್ಲ ಅವ್ರಿಗೆ, ಫಾಲ್ಸ್ ಗೀಲ್ಸ್ ಅಲ್ಲ ಬರೋರಿಗೆ. ನೀರು ಬೀಳೋ ಜಾಗ ಅಂತ ಗೊತ್ತಾಗ. ಹರಿಯೋದಂದ್ರೆ ಇಲ್ಲೇ ಕಾವಲಿ ತೋರಿಸ್ತಾರ ಅವ್ರು. ಇಲ್ಲೇ ಇರ್ತೈತೆ ಇವನ್ ಅಲ್ಲಿಂದ ನೀರಿನಂತ ಸುಳ್ಳು ಹೇಳ್ದ ಗಾಯ್ಸ್. ನೀರೇ ತೋರ್ಸ ನನ್ ಮೇಲೆ ಹೇಳುದಲ್ಲ, ಈಗ ತೋರಿಸ್ತೀನಿ ಬೇಕಲ್ವಾ. ಅಲ್ಲಿ ಬೇರೆ ನಡ್ಕೊಂಡು ಹೋಗ್ಬೋದಂದ್ರೆ ಅಲ್ಲಿ ಮಾಡು, ಆ ತರ ಮಾಡ್ತೀರಾ? ನಂಗೆ ಕೆಳಗ್ ಬೀಳ್ಬೇಕು, ಕೆಳಗೆ ಬಿಡ್ಬೇಕು, ಕೆಳಗೆ ನೀರ್ ಬೀಳ್ಬೇಕು ಗಾಯ್ಸ್. ಬೇಜಾರಾಗ್ತಿದೆ ಗಾಯ್ಸ್. ಇಲ್ಲೊಂದೇ ಜನ ಹುಡುಗರು ನಿಂತಿದ್ದಾರೆ, ಅವ್ರನ್ನ ಕೇಳು. ನಾನು ಅದೇ ಹೇಳ್ದೇನೆ ನೈಟು ನಮ್ ಲಕ್ಕಿದ್ರೆ ನೀರ್ ಬಿಟ್ಟಿರ್ತಾರೆ ಡ್ಯಾಮ್ ಓಪನ್ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ. ನೀರ್ ಬಿಟ್ಟವ್ರೆ, ತುಂಬಿಲ್ಲ ಅಷ್ಟೇ. ಅದು ತುಂಬಾವರೆಗೂ ಕಾಯೋಣ ಬ್ರೋ. ಫೋಟೋ ತಕೊಳ್ಳೋಣ, ಗೈಸ್ ಇವಾಗ ನಾವು ವಾಪಸ್ ಹೋಗೋಣ ಅಂತ ವಾಪಸ್ ಹೋಗ್ತಾ ಇದ್ವಿ. ಬಟ್ ಅದಾದ್ಮೇಲೆ ಇನ್ನೊಂದು ಜಾಗ ಗೂಗಲ್ ಮಾಡಿದ್ವಿ. ಇಲ್ಲಿ ನಿಯರ್ ಬೈ ಇದ್ದು, ಆಲ್ಮೋಸ್ಟ್ ಏನೇನು ಮೈಸೂರು ಹತ್ತತ್ರನೇ ಇದೀವಿ ನಾವು. ಫಸ್ಟ್ ಗೂಗಲ್ ಮಾಡಿದ್ವಿ ಗೈಸ್, ಅದಾದ್ಮೇಲೆ ಇವರು ಇನ್ನೊಂದು ಲೊಕೇಶನ್ ಚೆಕ್ ಮಾಡಿದ್ರು. ಹೌದು, ಆ ಲೊಕೇಶನ್ ಎಡ್ಮೂರಿ ಅಂತ ಗೂಗಲ್ ಮಾಡಿದ್ ನಾವು. ಅದಾದ್ಮೇಲೆ ಮತ್ತೆ ಸೊ ಗೈಸ್ ಈಗ ಎಡ್ಮೂರಿಗೆ ಹೋಗ್ತಿಲ್ಲ ನಾವು. ಏನದು ಕಾಗೆ ಸಂತ್ಯ ಮತ್ತೆ ನಾರ್ಮಲ್ ಪಕ್ಷಿ ತಾನೆ. ಇವಾಗ ಅಲ್ಲಿಂದ ಇವ್ರು ಯಾವ್ದೋ ಒಂದು ಜಾಗಕ್ಕೆ ಮುಂಚೆನೆ ಹೋಗಿದ್ರಂತೆ ಗೈಸ್. ಸೊ ಆ ಜಾಗಕ್ಕೆ ಇವಾಗ ಇವರಿಬ್ರು ಹುಡುಗಿ ಕರ್ಕೊಂಡು ಹೋಗ್ತಾ ಇದಾರೆ. ಈಗ ಅಲ್ಲೂ ನೀರ್ ಇರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಗೈಸ್. ಇರುತ್ತಾ ಬ್ರೋ ನೀರಲ್ಲಿ? ಗೊತ್ತಿಲ್ಲ, ನೋಡೋಣ. ನಂಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಸೊ ಐ ಡೋಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಗೈಸ್. ಅಲ್ಲಿ ಹೋದ್ಮೇಲೆನೆ ನೋಡೋಣ. ಅದು ಇವನ್ ಬೇರೆ ಫಸ್ಟೇ ನೀರಿದೆ ಅಂತ ಹೇಳ್ಬಿಟ್ಟು ಎಕ್ಸೈಟ್ಮೆಂಟ್ ಮಾಡಿ ಬರ್ಸ್ಬಿಡ್ತಾನೆ ನನಗೆ. ಅದಾದ್ಮೇಲೆ ನೋಡಿದ್ರೆ ನೀರೇ ಇರಲಿಲ್ಲ ಅಲ್ಲಿ. ಸೊ ಬನ್ನಿ ಹೋಗೋಣ ಗೈಸ್. ಫೈನಲಿ ಒಂದು ಲೊಕೇಶನ್ ಬಂದ್ವಿ ಗೈಸ್. ಏನ್ ಬ್ರೋ? ನೀರು ಜಾಸ್ತಿ ಇರುತ್ತೆ. ನಾನು ಅಲ್ಲಿವರೆಗೆಲ್ಲ ಇಷ್ಟೇ ದೂರದ ಜಾಸ್ತಿ ಓಪನ್ ಮಾಡಿರ್ಬೇಕು. ಇಷ್ಟೊಂದು ಜನ ಇದಾರಲ್ಲ ಗಾಯ್ಸ್. ಏನ್ ಗೈಸ್ ಇದು? ಹೌದು ಗೈಸ್, ಕಾಲೇಜ್ ಫ್ರೆಂಡ್ಸ್ ಗೈಸ್. ಇಲ್ಲೇ ಗೈಸ್ ವಿಡಿಯೋ ಮಾಡಕ್ ಹೋಗೋದೀಗ ನಾವು. ಜೋರಾಗಿ ನಾವು 4-5 ಸಲ ಬಂದಿದ್ದೀವಿ. ಇಷ್ಟು ನೀರು ಇವತ್ತೇ ನೋಡ್ತಾ ಇರೋದು. ಜಾಸ್ತಿ ಕಮ್ಮಿ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಕುಕ್ಕರ್ ಪಾರ್ಟಿ ಬರ್ತಾ ಇದ್ವಿ, ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಆ ಕಡೆ ಎಲ್ಲರೂ ಹೋಗಿ ಬ್ಯಾಕ್ಗ್ರೌಂಡ್ ಇದು ಬರೋ ಥರ ತೆಗಿಬೇಕು ಇವಾಗ. ಬನ್ನಿ. ಯಾಕಂದ್ರೆ ಗೈಸ್ ನನಗಂತೂ ಇಷ್ಟು ನೀರ ಹತ್ರ ಎಲ್ಲ ಭಯ. ಇಲ್ಲೆಲ್ಲ ಆಕ್ಚುಲಿ ಮೆಟ್ಲು ಇದೆ, ಬಟ್ ಹೋಗಲ್ಲ ನಾವಷ್ಟೇ. ನನಗೆ ಆ ಬ್ಯಾಕ್ಗ್ರೌಂಡ್ ಬರಬೇಕು, ಅದಕ್ಕೆ ಬ್ರೋ ನಿಂತ್ಕೊಂಡು ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನವೀನ್ ಇಲ್ಲಿ ವಿಡಿಯೋ ತೆಗಿತಾ ಇದ್ದಾರೆ. ಡನ್ ಆ್ಯಂಡ್ ಡಸ್ಟೆಡ್ ಶೂಟ್ ಮುಗೀತು ನಂದು ಇಲ್ಲಿ.
ನೀರ್ ಹತ್ರ ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಅಂತ ಒಂದೆರಡು ಫೋಟೋ ತಗೋತೀನಿ ಅಷ್ಟೇ, ಬಿಟ್ರೆ ಮುಗೀತು ನನ್ನ ಶೂಟು. ಆ್ಯಂಡ್ ಇವಾಗ ನವೀನ್ ಇಲ್ಲಿ ಬ್ರೋ ಫೋಟೋ ತೆಗಿತಾ ಇದ್ದಾನೆ, ಪೋಸ್ ಹೇಳ್ಕೊಡ್ತಾ ಇದ್ದಾನೆ ನವೀನ. ಮುಸ್ತಫಾ ನವೀನ, ಮುಸ್ತಫಾ ಮುಸ್ತಫಾ ಟಿಡಿನ್ ಟೆನ್ ಟಿಡಿನ್ ಟೆನ್ ಟಿಡಿನ್ ಟೆನ್ ಅಂತ. ಸೊ ಏನು ಬೊಜ್ಜು ಕಾಣಿಸ್ಬಾರ್ದಾ? ಸೊ ಗೈಸ್ ಬನ್ನಿ ಅಲ್ಲೋಗಿ ಶೂಟ್ ಮುಗಿಸಿ ಕಾರ್ಗೆ ಒಂದ್ಮೇಲೆ ಮತ್ತೆ ಸಿಗ್ತೀನಿ. ಐ ಆಮ್ ಎಕ್ಸಾಸ್ಟೆಡ್, ಫುಲ್ ಬಿಸಿಲು, ಇವತ್ತೇ ಬಿಸಿಲು ಬರ್ಬೇಕಾ ಮರೆಯ ನೀನು. ಸೊ ಗೈಸ್ ಇವಾಗ ಶೂಟ್ ಮುಗೀತು. ಇವತ್ತು ಯಾಕೆ ಇಷ್ಟು ಬಿಸಿಲು ಬ್ರೋ? ತೆಗಿರಿ ಬ್ರೋ, ಯಾಕೆ ಬ್ರೋ ಇಷ್ಟು ನನ್ನ ಮೇಲೆ? ಎಲ್ಲಿ ತೆಗಿದ್ರಿ? ತೆಗಿರಿ. ಸೊ ಗೈಸ್ ಎಸ್ ಫೈನಲಿ ವಿಡಿಯೋ ಶೂಟ್ ಎಲ್ಲ ಮುಗಿಸಿ ನವೀನಿಗೆ ಕೋಲ್ಡ್ ಬರ್ಸಿ ಈಗ ನಾವು ಹೋಗ್ತಾ ಇದೀವಿ ವಾಪಸ್ಸು. ನವೀನ್ ಯಾಕೆ ಕೋಲ್ಡ್ ಆಯ್ತು ಅಂದ್ರೆ ಅದ್ರ ಆ ನೀರಲ್ಲಿ ಮುಖ ತೊಳ್ಕೊಂಡ ನವೀನು, ಅದಕ್ಕೆ ನವೀನ್ ಕೋಲ್ಡ್ ಆಗಿದೆ. ಸೊ ಫೈನಲಿ ವಿಡಿಯೋ ಬರುತ್ತೆ ಗೈಸ್. ಈ ವ್ಲಾಗಿನ ಮುಂಚೆ ನಾನು ಆಕ್ಚುಲಿ ವಿಡಿಯೋನೇ ಪೋಸ್ಟ್ ಮಾಡಿರ್ತೀನಿ. ಸೊ ವಿಡಿಯೋನ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲೂ ಶಾರ್ಟ್ಸಲ್ಲೂ ಹಾಕಿರ್ತೀನಿ ವಿಡಿಯೋ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಇವತ್ತಿನ ವಿಡಿಯೋಗ್ರಾಫರ್ ಬಂದು ಭರತ್ ಅವರು. ಸೊ ಅವರು ಕೂಡ ಅವ್ರ ಪ್ರೊಫೈಲಲ್ಲಿ ನೀರಲ್ಲಿ ಆಟ ಆಡಿರೋದನ್ನೆಲ್ಲ ಪೋಸ್ಟ್ ಮಾಡಿರ್ತಾರೆ, ಹೋಗಿ ನೋಡಿ ಗೈಸ್. ಸೊ ಇವಾಗ ನವೀನಿಗೆ ನಾನು ಹೇಳ್ತೇನೆ, ಪ್ಲೀಸ್ ನಂಗೆ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ, ಒಂಥರ ಫೀವರ್ ಆಗಿ ಫಿಶ್ ಕೊಡಿಸು ಅಂತ. ಫಿಶ್ ಹುಡುಕಿ ಇವಾಗ ನವೀನ್ ಫಿಶ್ ಕೊಡಿಸ್ತಾನೆ ನಮಗೆ. ಅಲ್ಲ ನವೀನ ಫಿಶ್ ಕೊಡಿಸ್ತಾನೆ. ಫಿಶ್ ಕೊಡಿಸಿ ತಿನ್ಕೊಂಡು ನಾವು ಮನೆಗೆ ಓಡಿ ಹೋಗುವ ಗೈಸ್. ಕಮ್ಮಿ ಆಗಲ್ಲ. ಎಲ್ಲಿ ಯಾರು ಹೇಳಿ ನಿಮಗೆ? ಒಂದೇ ಡಿಬಾಸ್ ಅಂಗಡಿ ಇದೆ. ಹೌದಾ? ಬೆಲೆನೇ ಅಷ್ಟು. ನಾನು ಅವಾಗ ನೋಡಿದ್ದು ಇದನ್ಸುತ್ತೆ ಗುರು, ಕರೆಕ್ಟು. ಓಕೆ ಗೈಸ್, ಡಿಬಾಸ್ ಹತ್ರ ಬಂದಿದ್ದೀವಿ. ಇಸ್ಕೊಂಬನ್ನಿ. ಫಿಶ್ ಎಲ್ಲ ಐತೆ. ಸೊ ಗೈಸ್ ಇವಾಗ ಹೌದು, ನಾನ್ ವೆಜಿಟೇರಿಯನ್. ಫಿಶ್ ಅಂಡ್ ಫಿಶ್. ಬ್ರೋ ನೀವು ಫಸ್ಟ್ ಟೈಮ್ ಇಲ್ಲಿ ಫಸ್ಟ್ ಟೈಮ್. ಆ್ಯಂಡ್ ಬ್ರೋ ಚಾಕ್ನ ಹೇಳಿದ್ದಾರೆ. ನಾನು ಚಾಕ್ನ ಹೆಂಗಿರುತ್ತೆ ಏನು ಇದುವರೆಗೂ ನೋಡೂ ಇಲ್ಲ, ಸ್ಮೆಲ್ಲು ಮಾಡಿಲ್ಲ, ತಿಂದೂ ಇಲ್ಲ. ನೀನು ತಿಂದಿದ್ಯಾ ಚಾಕ್ನ? ತಿಂತೀಯ ಈಗ? ಬ್ರೋ ನಿಮ್ಮ ಫ್ರೆಂಡ್ಶಿಪ್ಗೆ ಬೆಲೆ ಇದೆ. ಪರವಾಗಿಲ್ಲ, ವೇಸ್ಟ್ ಮಾಡಿ ಪಾರ್ಸಲ್ ತಗೋತಿದ್ದೆ. ಓಕೆ ಡನ್. ಸೊ ಗೈಸ್ ನವೀನ ಇವತ್ತು ಚಾಕ್ನ ತಿಂತಾನೆ, ಬಟರ್ ಬ್ರೋ ತಿನ್ನಿಸ್ತಾರೆ. ಸೊ ಬ್ರೋ ಅವ್ನು ತಿಂದಾದ್ಮೇಲೆ ತಿನ್ಸಿ. ಅಯ್ಯೋ ಕಣ್ಣು ಬಿಟ್ಕೊಂಡ್ರು. ಸೊ ಗೈಸ್ ತಿನ್ಬಿಟ್ಟು ಸಿಗ್ತೀನಿ. ನಾವು ಯಾಕೊಂದು ಫ್ರೈಟ್ ಇಸ್ಕೊಬಾರ್ಬೇಕು. ಹಿಂಗಿದಾವೆ, ಚೆನ್ನಾಗಿದೆಯಾ? ಫುಲ್ ಪೆಪ್ಪರ್ ಎಲ್ಲ ಹಾಕ್ದಂಗಿದೆ, ಚೆನ್ನಾಗಿ ಕಾಣಿಸ್ತಾರೆ ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ನೀನು ತಿಂದರೆ ನಾನು ತಿಂತೀನಿ ಒಂದು ಪೀಸ್. ಮೇಣ ತಿನ್ಬೇಕು. ಹ್ಞೂ ತಿನ್ನು. ಇಲ್ಲ ಈಗ ಹ್ಞೂ ಸರಿ ಆಯಿತು, ತಿನ್ನು. ಚರ್ಬಿ ಚರ್ಬಿಲಿ ಏನಿಲ್ಲ, ಸುಮ್ಮನೆ ಬೆಸ್ಟ್. ನಮ್ಗೆ ಯಾಕೆ ತಿಂತ ಇಂತಾನೆ ಏನದು ಚರ್ಬಿ ಅದು. ಆಯ್ತಾ? ಬಾಯ್ ಗಾಯ್. ಸೂಪರ್ ಆಗಿತ್ತು ಚಾಕಣ. ನಿಂಗೆ ಹೆಂಗಿತ್ತು? ನಾನು ತಿಂದಿಲ್ಲ. ಇಲ್ಲಪ್ಪ ನಾನ್ ತಿನ್ನಲ್ಲ. ನೋ 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 ಗೈಸ್, ನೋ. ನವೀನ ತಿಂದಿದ್ದು ಗೈಸ್, ಇನ್ನ ಹೇಳ್ಬೇಕಂದ್ರೆ ನಾನಲ್ಲ. ಸೊ ಇವಾಗ ನಾವು ಮನೆ ಕಡೆಗೆ ಪಯಣವನ್ನು ಸಾಗಿಸುತ್ತಿದ್ದೇವೆ. ಸೊ ಮಧ್ಯದಲ್ಲಿ ಎಲ್ಲಾದ್ರೂ ಸ್ಟಾಪ್ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ